ಹಾಯ್ ಫ್ರೆಂಡ್ಸ್, ನೀಲಗಿರಿ ಎಣ್ಣೆನ ಹೇಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ನೀಲಗಿರಿ ಎಣ್ಣೆನ ಏನೇನಕ್ಕೆ ಯೂಸ್ ಮಾಡ್ತಾರೆ, ನೀಲಗಿರಿ ಮರೆಯಿಂದನೇ ಏನೇನೆಲ್ಲ ಪ್ರಾಡಕ್ಟ್ಸ್ನ ಹೊರಗಡೆ ತೆಗಿತಾರೆ, ಅದರ ಲೀಫಿಂದ ಆಗಿರ್ಬೋದು, ರೂಟ್ಸಿಂದ ಆಗಿರ್ಬೋದು, ಅಟ್ ವಾಟ್ ಎವರ್ ಇಟ್ ಈಸ್, ಅದರಿಂದ ಏನೇನು ಉಪಯೋಗ ಅಂತ ತಿಳಿಸ್ಕೊಡ್ತಾರೆ. ಕೇಳ್ಕೊಂಡು ಬರೋಣ ಬನ್ನಿ. ಇವಾಗ ಇಂಗ್ಲಿಷ್ ಕನ್ನಡ ಬರುತ್ತಾ? ಕನ್ನಡದಲ್ಲಿ ಹೇಳಿ. ನೋಡಿ ಸರ್, ಒಂದೇ ಮರನೇ 3 ವೆರೈಟಿಯನ್ನ ಮಾಡ್ತೀವಿ. ಇದು ನೋಡ್ತಾ ಇದ್ದೀರಲ್ಲ, ದೊಡ್ಡದಿದು. ಫಸ್ಟ್ ಇದು ಚಿಕ್ಕದಿರುವಾಗ ಈ ರೀತಿ ಇರುತ್ತೆ, ಬೆಳೆದ ನಂತರ ಆ ರೀತಿ ಆಗುತ್ತೆ. ಇದ್ರಲ್ಲಿ ಮಾಡೋದು ಹೀನ ಆಯಿಲ್. ಇದು ಒಂದೇ ಕಡೆ ತಲೆನೋವು, ಸೈನಸ್, ವೀಸಿಂಗ್, ಆಸ್ಮಾಗೆ ಸರ್ ಇದ್ರ ತೈಲ ಹೀನ ಆಯಿಲ್ ಅಂತ ಇದ್ರ ಹೆಸರು. ಅದೇ ರೀತಿ ನೀಲಗಿರಿ ತೈಲ ಮಾಡೋದು ದೊಡ್ಡದಾದ ನಂತರ ಈ ರೀತಿ ಕಾಡಿಂದ ಎಲೆಗಳನ್ನ ತಗೊಂಡ್ಬರ್ತಾರೆ, ಎಲೆಗಳು. ಹೌದು, ಆ ಎಲೆಯಿಂದ ಮಾಡೋದು ನೀಲಗಿರಿ ತೈಲ. ಇದು ಈ ತೈಲದಿಂದ ಮಾಡೋದು ಏನಾಗುತ್ತೆ ಅಂದ್ರೆ, 2 ಕಡೆ ತಲೆನೋವು, ರನ್ನಿಂಗ್ ನೋಸು, ಕೋಲ್ಡ್ ಕಾಫ್, ಜ್ವರ ಇರುತ್ತಲ್ಲ, ಅದಕ್ಕೆ ಇವೆ. 1 ನಿಮಿಷ ಹಿಂದೆ ಹೋಗ್ತೀರಾ ಸ್ವಲ್ಪ. ಇದು ಇವಾಗ ನೀಲಗಿರಿ ತೈಲ ಇದೆ ಸರ್. ಕೈ ತೋರಿಸಿ ಸರ್, ಇಲ್ಲಿ ನೋಡಿ ಸರ್, ಇದು ನೀಲಗಿರಿ ತೈಲ. ನೀವು ಚೆನ್ನಾಗಿ ಹಚ್ಬಿಟ್ಟು ಮಲ್ಕೋಬಹುದು. ತಲೆನೋವು, ರನ್ನಿಂಗ್ ನೋಸ್, ಕೋಲ್ಡ್ ಕಾಫ್ ಇರಲ್ಲ. ಅದೇ ರೀತಿ ನೀರಲ್ಲಿ ಹಾಕಿ ಸ್ಟೀಮ್ ಹಿಡಿಬಹುದು. ಒಂದು ಹತ್ತಿಯಲ್ಲಿ ಹತ್ಬಿಟ್ಟು ನಾವು ಕೂತಿರೋ ಜಾಗದಲ್ಲಿ ಮನೇಲಿ ಇಕ್ಕಿದ್ರೆ ಒಳ್ಳೆ ಘಮ ಘಮ ಅಂತ ಸ್ಟೀಮ್ ಇರುತ್ತೆ. ಇದು ರೂಟಿಂದ ಮಾಡ್ತಾರೆ, ಬುಡದಿಂದ ಮಾಡೋದು. ಸೊಂಟ ನೋವು, ಮಂಡಿ ನೋವು, ಬ್ಯಾಕ್ ಪೇನ್, ಲೆಗ್ ಪೇನ್. ಇದು 500 ಲೀಟರ್ ಕೆಪಾಸಿಟಿ ಬ್ಯಾರಲ್. ಇದರಲ್ಲಿ ಎಲೆ ಪ್ಲಸ್ ನೀರನ್ನ ಹಾಕಿ ಕುದಿಸಿದ್ರೆ ಈ ಲೀಫ್ ಅಲ್ಲಿರೋ ಆಯಿಲ್ ಹಬೆ ಆಗಿ ಮೇಲೆ ಬರುತ್ತೆ. ಈ ಪೈಪಲ್ಲಿ ಬಂದ್ಮೇಲೆ ಆಯಿಲ್ ಆಗಿ ಬದಲಾವಣೆ ಆಗುತ್ತೆ. ಆ ರೀತಿ ಸರ್. ಅದೇ ರೀತಿ ಸರ್ ನೋಡ್ಬೋದು ನೀವು, ಇಲ್ಲಿ ನಾವು ಹೇರ್ ಗ್ರೋತ್ ಆಯಿಲ್ ಮಾಡ್ತೀವಿ.